ಏಕಕೋಶ ಜೀವಿಗಳಂತ ಹೇಳಿದ್ರೆ ಗೊತ್ತಿದೆಯಾ ಯಾವ್ದಾದ್ರು? ವೆರಿ ಗುಡ್. ಯಾವ್ದು? ಏಕಕೋಶ ಜೀವಿಗಳಿಗೆ ಯಾವ ಉದಾಹರಣೆ? ಏಕಕೋಶ ಮತ್ತು ಬಹುಕೋಶ ಅಂತ ಹೇಳಿದ್ದಾವೆ ಜೀವಿಗಳನ್ನ ಎರಡು ಭಾಗ ಮಾಡ್ತೀವಿ. ಏಕಕೋಶದ ಉದಾಹರಣೆ ಯಾವುದು? ಅಮೀಬಾ, ಪ್ಯಾರಾಮೀಶಿಯಂ, ಯುಫಿನಿಯಂ, ಫ್ಲಾಮಡಾಮೋನಾಸ್ ಎಲ್ಲ ಬರ್ತವೆ. ಈಸ್ಟ್ ಅಲ್ವಾ? ಹಾಗಾದ್ರೆ ಬಹುಕೋಶ ಅಂತ ಹೇಳಿದ್ರೆ ಯಾರ್ಯಾರು ಬರ್ತಾರೆ? ಎಲ್ಲ ಸಸ್ಯ, ಪ್ರಾಣಿ, ಅನೇಕ ಸೂಕ್ಷ್ಮಜೀವಿಗಳು ಎಲ್ಲ ಬರ್ತವೆ ಅಲ್ವಾ? ಹಾಗಾಗಿ ಜೀವಿಕೋಶಗಳಿಂದ ರಚನೆ ಆಗಿದೆ ಅಂತ ತಿಳ್ಕೊಂಡ್ರೆ ಜೀವಕೋಶಗಳು ಒಂದಿದ್ರೆ ಅದನ್ನ ಎಲ್ಲ ಜೀವಿ ಅಂತ ಕರಿತೀವಿ, ಏಕಕೋಶ ಜೀವಿ. ಬಹಳಷ್ಟು ಇದ್ರೆ ಜೀವಕೋಶಗಳು ಬಹುಕೋಶೀಯ ಜೀವಿಗಳು ಅಂತ ಹೇಳ್ತೀವಿ. ನೋಡಿ, ಒಂದೇ ಒಂದು ಅಮೀಬದಲ್ಲಿ ಒಂದೇ ಜೀವಕೋಶದಿಂದ ರಚನೆ ಆಗಿದೆ. ಆದ್ರೂ ಕೂಡ ಆ ಜೀವಕೋಶ ಎಲ್ಲ ಜೀವ ಕ್ರಿಯೆಗಳನ್ನು ನಡೆಸ್ತದೆ ಅಲ್ವಾ? ಅದೆಲ್ಲ ಕ್ರಿಯೆಗಳನ್ನ ಅದರಲ್ಲಿ ನಡೆಸ್ಬಿಟ್ಟು ನಾವು ಹೇಳ್ತೇವೆ ಜೀವಿಗಳ ಲಕ್ಷಣವನ್ನು ತೋರಿಸ್ಬೋದು. ಹಾಗಾಗಿ ಏಕಕೋಶ ಆಗಿರ್ಬೋದು, ಬಹುಕೋಶ ಜೀವಿಗಳಾಗಿರ್ಬೋದು, ಅವು ಅದರಲ್ಲಿ ಇರುವಂತ ಜೀವಕೋಶಗಳಿಂದ ತಮ್ಮ ಜೀವಕ್ರಿಯೆಗಳನ್ನು ಸಾಗಿಸ್ತವೆ ಅಂತ ನೀವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಈ ಜೀವಕೋಶ ಕೆಲವುಗಳನ್ನ ನಾವು ಪ್ರೊಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್ ಅಂತ ನೋಡ್ತೇವೆ. ಏನಂತೀವಿ? ಪ್ರೊಕ್ಯಾರಿಯೋಟ್ಗಳು, ಪ್ರೊಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್. ಏನು ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ಸ್ ಅಂತ ಹೇಳಿದ್ರೆ ಗೊತ್ತಿದ್ದೀರಾ? ಪ್ರೊಕ್ಯಾರಿಯೋಟ್ಸ್ ಅಂತ ಹೇಳಿದ್ರೆ ಗೊತ್ತಾಯ್ತಾ? ಪ್ರೊಕ್ಯಾರಿಯೋಟ್ ಅಂತ ಹೇಳಿದ್ರೆ ಇಲ್ಲಿ ಈಗ ಉದಾಹರಣೆ ಪ್ರೊಕ್ಯಾರಿಯೋಟ್ಸ್ ಉದಾಹರಣೆ ಬ್ಯಾಕ್ಟೀರಿಯಾ ಅಂತ ಕರೀತೀವಿ. ಯಾವುದು? ಬ್ಯಾಕ್ಟೀರಿಯಾ. ಈ ಬೇರೆ ಜೀವಿಗಳಲ್ಲಿರುವಂತಹ ಯೂಕ್ಯಾರಿಯೋಟ್ಸ್ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳಿಗೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಅಮೀಬಾ ಕೂಡ ಪ್ರೊಕ್ಯಾರಿಯೋಟ್ಗಳ ಗುಂಪಿಗೆ ಸೇರಿಸಲ್ಲ. ಯೂಕ್ಯಾರಿಯೋಟ್ ಗುಂಪುಗಳಲ್ಲಿ ಹೇಳ್ತೀವಿ. ಏಕಕೋಶ ಆದ್ರೂ ಕೂಡ ಅಮೀಬಾವನ್ನ ಇಲ್ಲಿ ಹೇಳ್ತೀವಿ. ಅಮೀಬಾ ಇಲ್ಲಿ ಬರೀತೀವಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಅಮೀಬಾದಲ್ಲಿ ನಿರ್ದಿಷ್ಟವಾದ ಜೀವಕೋಶ ಇದೆ ಅಂತ ಹೇಳ್ತೀವಿ. ಆದ್ರೆ ಯೂಕ್ಯಾರಿಯೋಟ್ಸ್ ಅಲ್ಲಿ ಬ್ಯಾಕ್ಟೀರಿಯಾ ಅಂತ ಹೇಳಿದಾಗ ಈ ಬ್ಯಾಕ್ಟೀರಿಯಾ ಅಲ್ಲಿ ಏನಿರಲ್ಲ, ನ್ಯೂಕ್ಲಿಯಸ್ ನಿರ್ದಿಷ್ಟವಾಗಿರಲ್ಲ. ಏನಿರಲ್ಲ ಇಲ್ಲಿ? ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ ಇಲ್ಲಿ? ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ನ್ಯೂಕ್ಲಿಯಾಯ್ಡ್ ಅಂತ ಅಂದ್ರೆ ಇಲ್ಲಿ ನ್ಯೂಕ್ಲಿಯಸ್ ನೋಡಿ, ಇದು ನ್ಯೂಕ್ಲಿಯಸ್ ಡಿಎನ್ಎ ಅಂತ ಆಗಿರ್ಬೋದು, ಆರ್ಎನ್ಎ ಆಗಿರ್ಬೋದು, ಅನುವಂಶ ವಸ್ತು ಅದ್ರ ಸುತ್ತ ನ್ಯೂಕ್ಲಿಯರ್ ಪೊರೆ ಇರ್ತದೆ. ಏನಿರ್ತದೆ ಇಲ್ಲಿ? ನ್ಯೂಕ್ಲಿಯರ್ ಪೊರೆ ಇರುತ್ತೆ. ಅದಕ್ಕೆ ಅದನ್ನ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಹಾಗೆ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಇದ್ರೆ ನ್ಯೂಕ್ಲಿಯಸ್ ಸುತ್ತ ನ್ಯೂಕ್ಲಿಯರ್ ಪೊರೆ ಆವೃತವಾಗಿದ್ರೆ ಅದರ ಪ್ರದೇಶ ಸೆಂಟ್ರಲ್ಲಿ ಫಿಕ್ಸ್ ಆಗಿದ್ರೆ ಇಂಥವನ್ನ ನಾವು ಯೂಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಆದ್ರೆ ಪ್ರೊಕ್ಯಾರಿಯೋಟ್ ಅಲ್ಲಿ ಅಂತ ವಸ್ತು ಇಲ್ಲ. ಇದೆ ಸುಮ್ಮನೆ ಬರೀ ಡಿಎನ್ಎ ಅಂತ ಇದ್ರೆ ಅನುವಂಶಿಕ ಅಷ್ಟೇ. ಪ್ರೋಟೀನ್ಸ್ ಇರಲ್ಲ, ಬರೀ ಡಿಎನ್ಎ ಇರ್ತದೆ. ಇಲ್ಲಿ ಡಿಎನ್ಎ ಪ್ಲಸ್ ಪ್ರೋಟೀನ್ ಇರ್ತದೆ, ಇಲ್ಲಿ ಬರೀ ಡಿಎನ್ಎ ಅಥವಾ ಆರ್ಎನ್ಎ ಇರ್ತದೆ. ವ್ಯತ್ಯಾಸ ಗೊತ್ತಾಯ್ತು? ವ್ಯತ್ಯಾಸ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಬ್ಯಾಕ್ಟೀರಿಯಾ ಉದಾಹರಣೆ ಬರ್ತದೆ. ಅಲ್ಲಿ ಬರೀ ನೋಡಿ, ಬರೀ ಏನಿರ್ತದೆ ಅಲ್ಲಿ? ಡಿಎನ್ಎ ಅಥವಾ ಆರ್ಎನ್ಎ ಇರುತ್ತೆ. ಅದು ಕೋಶ
ಕಣದಂಗ ಅಂತ ಹೇಳಿದ್ರೆ ಜೀವಕೋಶದಲ್ಲಿ ಕೆಲವು ನಿರ್ದಿಷ್ಟ ರಚನೆಗಳಿದ್ದಾವೆ. ಆ ಒಂದೊಂದು ರಚನೆ ಒಂದೊಂದು ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಾವೆ. ಅಂತವನ್ನ ನಾವೇನಂತ ಕರಿತೀವಿ? ಕಣದಂಗ ಅಂತ ಕರಿತೀವಿ. ಅಂತ ಕಣದಂಗಗಳು ಒರೆ ಸಹಿತವಾಗಿರುವಂತ ಕಣದಂಗಗಳು ನಿಮಗೆ ಇಲ್ಲಿ ಸಿಗಲ್ಲ ನೋಡಕ್ಕೆ ಬ್ಯಾಕ್ಟೀರಿಯಾಗಳಲ್ಲಿ ಅಥವಾ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಇರಲ್ಲ. ಪ್ರೋ ಅಂದ್ರೆ ಫಸ್ಟ್ ಅಂತ, ಫಸ್ಟ್ ಫಾರ್ಮ್ಡ್ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ ಪ್ರೋಕ್ಯಾರಿಯೋಟ್ಸ್. ಮೊದಲು ಆದಂತವು ಇವು, ಅದಕ್ಕೋಸ್ಕರ ಇವರಿಗೆ ನಿರ್ದಿಷ್ಟತೆ ಇಲ್ಲ ನ್ಯೂಕ್ಲಿಯಸ್, ಅದಕ್ಕೆ ನ್ಯೂಕ್ಲಿಯರ್ ಅಂತ ಕರಿತೀವಿ. ಪೊರೆ ರಹಿತ ಕಣದಂಗಗಳು ಕಂಡುಬರ್ತಾವೆ ಇಲ್ಲಿ. ಅದು ಕಣದಂಗಗಳು ಒಂದೇನಷ್ಟೇ ಇಲ್ಲಿ. ಆದರೆ ಇದರಲ್ಲಿ ಯೂಕ್ಯಾರಿಯೋಟ್ಸ್ ಅಲ್ಲಿ ಅನೇಕ ಪೊರೆ ಸಹಿತ ಕಣದಂಗಗಳು ಕಂಡುಬರ್ತಾವೆ. ಎಷ್ಟು ಕಣದಂಗಗಳು? ಪೊರೆ ಸಹಿತ ಕಣದಂಗಗಳು ಕಂಡುಬರ್ತಾವೆ. ಯಾವ್ದವು ಹಾಗಾದ್ರೆ ಪೊರೆ ಸಹಿತ ಕಣದಂಗಗಳು? ಈ ರೀತಿಯಾಗಿ ನೋಡಿ, ನಿರ್ದಿಷ್ಟವಾದಂತ ನ್ಯೂಕ್ಲಿಯಸ್ ಇದೆ ಇಲ್ಲಿ. ಇಲ್ಲಿ ನೋಡಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಮೈಟೋಕಾಂಡ್ರಿಯಾ, ನೋಡಿ ಎಲ್ಲ ಸೆಂಟ್ರಿಯೋಲ್ ಎಲ್ಲ ಇದೆ ಅಲ್ಲ, ಕೋಶರಸ, ಕೋಶ ಪೊರೆ ಎಲ್ಲ ಇದೆ. ಹಾಗೆ ನಿರ್ದಿಷ್ಟವಾದ ಕೋಶ ಕಣದಂಗಗಳು ಇಲ್ಲಿ ಕಂಡು ಬರ್ತವೆ, ಇಲ್ಲಿ ಕಂಡು ಬರಲ್ಲ. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಇರಲ್ಲ ಕಣದಂಗಗಳು ಜಾಸ್ತಿ, ಆದ್ರೆ ಇದರಲ್ಲಿ ಅನೇಕ ಕಣದಂಗಗಳು, ಅದು ಪೊರೆ ಸಹಿತ ಕಣದಂಗಗಳು ಇದ್ದಾವೆ, ಪೊರೆ ರಹಿತ ಕಣದಂಗಗಳು ಇಲ್ಲಿ ಕಂಡು ಬರ್ತವೆ. ಆಮೇಲೆ ಡಿಎನ್ಎ ನೋಡಿದ್ರೆ ಇದರಲ್ಲಿ ಡಿಎನ್ಎ ಹೇಗಿರುತ್ತೆ? ಡಿಎನ್ಎ ಅಥವಾ ಆರ್ಎನ್ಎ. ಏನು ಡಿಎನ್ಎ ಅಂದ್ರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಮ್ಲ ಅಂತ ಕರಿತೀವಿ. ಆರ್ಎನ್ಎ ಅಂತ ಹೇಳಿದ್ರೆ ರೈಬೋನ್ಯೂಕ್ಲಿಕ್ ಆಮ್ಲ. ಇದು ಅನುವಂಶೀಯ ವಸ್ತು. ಈ ಅನುವಂಶೀಯ ವಸ್ತು ಬರೀ ಇದರಲ್ಲಿ ಏನಾಗಿರ್ತದೆ? ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿ ಅಲ್ಲಿ ಸುಮ್ಮನೆ ಹಾಗೆ ಇರ್ತದೆ, ಹರಡಿರ್ತದೆ. ಆದ್ರೆ ಇದರಲ್ಲಿ ಏನಾಗಿರ್ತದೆ? ನಿರ್ದಿಷ್ಟವಾದ ವರ್ಣತಂತುಗಳು ಇರ್ತವೆ ಇದರಲ್ಲಿ. ಏನಿರ್ತವೆ ಇದರಲ್ಲಿ? ನಿರ್ದಿಷ್ಟವಾದ ವರ್ಣತಂತುಗಳಾಗಿ ಮಾರ್ಪಾಟಾಗ್ತಾವೆ. ಯಾವಾಗ? ಕೋಶ ವಿಭಜನೆ ಆಗ್ಬೇಕಾದ್ರೆ ಇಲ್ಲಿ ಇರುವಂತಹ ನ್ಯೂಕ್ಲಿಯಸ್ ನಲ್ಲಿ ಇರುವಂತಹ ವರ್ಣಗ್ರಾಹಕ ಜಾಲ, ವರ್ಣಗ್ರಾಹಕ ಜಾಲ ಅಂದ್ರೆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಕರಿತೀವಿ. ಈ ವರ್ಣಗ್ರಾಹಕ ಜಾಲ ಏನಾಗಿ ಪರಿವರ್ತನೆ ಆಗುತ್ತೆ? ವರ್ಣತಂತುಗಳಾಗಿ ರಚನೆ ಆಗುತ್ತೆ. ಈ ವರ್ಣತಂತುಗಳನ್ನು ನಾವು ಮೈಕ್ರೋಸ್ಕೋಪ್ ಅಡಿಯಲ್ಲಿ ಅದರಲ್ಲಿ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್ ಅಂತೆಲ್ಲ ನೋಡ್ತೀವಿ. ಒಂದಿನ ತೋರಿಸ್ತೀನಿ ಅದನ್ನು. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ವರ್ಣತಂತುಗಳು ಬೇರೆ ಬೇರೆ ರಚನೆಯಲ್ಲಿ ಆಕಾರದಲ್ಲಿ ಕಾಣ್ತವೆ. ಪಿ ಶೇಪ್ ಅಲ್ಲಿ, ಎಲ್ ಶೇಪ್ ಅಲ್ಲಿ ಎಲ್ಲ ಕಾಣ್ತವೆ. ಈ ರೀತಿಯಾಗಿ ನೋಡಿ, ವರ್ಣತಂತುಗಳು ಈ ರೀತಿಯಾಗಿ ಎಲ್ ಶೇಪ್, ಟಿ ಶೇಪ್, ಐ ಶೇಪ್ ಎಲ್ಲ ಇರ್ತವೆ. ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, ಟೀಲೋಸೆಂಟ್ರಿಕ್ ಅಂತೆಲ್ಲ ಹೇಳ್ತೀವಿ ನಾವು. ಅದೇನಿಲ್ಲ, ಅದು ಈ ರೀತಿ ಆಕಾರಗಳು ಕಂಡು ಬರ್ತವೆ ಅಂತ ನೆನ್ಪಿಟ್ಕೋಬೇಕು. ಬೇರೆ ಬೇರೆ ಆಕಾರ, ವರ್ಣತಂತುಗಳ ಆಕಾರ ನೋಡ್ಬೋದು. ಯಾವಾಗ ವರ್ಣತಂತುಗಳು ಕೋಶ ವಿಭಜನೆ ಸಮಯದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಬೇರೆ ಸಮಯದಲ್ಲಿ ಏನಾಗಿರ್ತದೆ? ಅದು ಒಂದು ದಾರದ ಉಂಡೆ ತರ ಕಂಡು ಬರ್ತದೆ. ಅದನ್ನ ನಾವು ಬರೀ ನ್ಯೂಕ್ಲಿಯಸ್ ಅಂತ ಕರೀತೀವಿ. ದಾರದ ಉಂಡೆ ತರ ಇರುತ್ತೆ. ಈ ರೀತಿ ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ಇದರೊಳಗೆ ಇದೆ, ಇದರೊಳಗೆ ಹಿಂಗಿರ್ತದೆ. ಆದ್ರೆ ಕೋಶ ವಿಭಜನೆ ಆಗ್ಬೇಕಾದ್ರೆ ಅದೇನಾಗಿ ಪರಿವರ್ತನೆ ಆಗ್ತವೆ? ವರ್ಣತಂತುಗಳಾಗಿ ವಿಭಜನೆ ಆಗ್ತವೆ, ರಚನೆ ಆಗ್ತವೆ ವರ್ಣತಂತುಗಳಾಗಿ. ಗೊತ್ತಾಯ್ತಲ್ಲ? ಹೀಗೆ ವ್ಯತ್ಯಾಸ ಗೊತ್ತಾಯ್ತು. ಇದರಲ್ಲಿ ಒಂದೇ ಒಂದು ವರ್ಣತಂತು ಇರ್ಬೋದು, ಇದರಲ್ಲಿ ಅನೇಕ ವರ್ಣತಂತುಗಳು ಕಂಡು ಬರ್ತವೆ. ಎಷ್ಟು
ನಿಮ್ಮಲ್ಲಿ ಎಷ್ಟು ವರ್ಣತಂತುಗಳು 22 ಜೊತೆ ಹೇಗಿದ್ದಾವೆ ಹಂಗೆ ನಿಮ್ಮಲ್ಲಿ 22 ಹಾಗೆ ಇರ್ತದೆ. ಆದ್ರೆ ಒಂದು ಜೊತೆ ಇದೆಯಲ್ಲ ಅದನ್ನ ನಾವು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಆ ಕ್ರೋಮೋಸೋಮ್ಸ್ ಆ ವರ್ಣತಂತುಗಳು ಅವರಲ್ಲಿ XY ಅಂತ ಇರುತ್ತೆ, ಆದ್ರೆ ನಿಮ್ಮಲ್ಲಿ XX ಅಂತ ಇರುತ್ತೆ. ಅದಾಯ್ತಾ? ನಿಮ್ಮಲ್ಲಿ XY ಅಂತ ಇದ್ರೆ ಗಂಡು ಅಂತ ಗಂಡಿನ ಲಕ್ಷಣಕ್ಕೆ ಕಾರಣ ಅಂದ್ರೆ ಗಂಡು ಮಗು ಹುಟ್ಟೋದಿಲ್ಲ, ಅದರಿಂದ XY ಇದೆ. ತಂದೆಯಿಂದ Y ಕ್ರೋಮೋಸೋಮ್ಸ್ ಬಂದ್ರೆ ಅವಾಗ ಗಂಡು ಮಗು ಆಗೋದು. ಆಗ ಏನಂತ ಕರಿತೀವಿ? XY ಕ್ರೋಮೋಸೋಮ್ಸ್ ಇದೆ ಅಂತೀವಿ. ನಮ್ಮಲ್ಲಿ XX ಕ್ರೋಮೋಸೋಮ್ಸ್, ಹೆಣ್ಣು ಮಕ್ಕಳಲ್ಲಿ XX ಕ್ರೋಮೋಸೋಮ್ಸ್. ಗೊತ್ತಾಯ್ತಲ್ಲ? ಇದೇ ರೀತಿ ವರ್ಣತಂತುಗಳ ಬಗ್ಗೆ ತಿಳ್ಕೊಂಡ್ರೆ, ಪ್ರೋಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್ ಅಂದ್ರೆ ಏನಂತ ತಿಳ್ಕೊಂಡ್ರೆ, ಏಕಕೋಶ ಮತ್ತು ಬಹುಕೋಶ ಜೀವಿಗಳಲ್ಲಿ ಅಂದ್ರೆ ಏನು ಮತ್ತು ಉದಾಹರಣೆಗಳನ್ನು ಸಹ ತಿಳ್ಕೊಂಡ್ರೆ ಅಲ್ವಾ. ಈಗ ಈ ಕಣದಗಳು ಅಂತ ಹೇಳಿದ್ರೆ ಎಲ್ಲ ಜೀವಕೋಶಗಳು, ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಕ್ಕೆ ಬಂದ್ರೆ ನಾವು ಪ್ರಾಣಿ ಜೀವಕೋಶ ನೋಡಿದ್ರೆ ಇಲ್ಲಿ ಕಣದಂಗಗಳು ಏನಾಗಿದ್ದಾವೆ, ಸಸ್ಯ ಜೀವಕೋಶಗಳು ಏನಿದ್ದಾವೆ ಅಂತ ನೋಡ್ಬೋದು. ಇವನ್ನೆಲ್ಲ ಇದನ್ನು ಮಾಡ್ಕೊಂಡಿದ್ದೀವಿ ಅಲ್ವಾ. ನೋಡ್ರಿ ಇಲ್ಲಿ ಸಸ್ಯ ಕೋಶವನ್ನ ತಯಾರಿಸಿರುವಂಥದ್ದು. ನಾವು ಇಲ್ಲಿ ನೋಡಿ ಏನೋ ದಪ್ಪ ಇದೆ ಅಲ್ಲ ಸಸ್ಯ ಜೀವಕೋಶದಲ್ಲಿ, ಏನಾಗಿದೆ ಇದು ದಪ್ಪವಾದ ಕೋಶ ಭಿತ್ತಿ ಇದೆ. ಏನಿದೆ ಇಲ್ಲಿ? ದಪ್ಪವಾದ ಕೋಶ ಭಿತ್ತಿ ಹೊಂದಿದೆ. ಅರ್ಥ ಆಯ್ತಾ? ಕೋಶ ಭಿತ್ತಿ ಸಸ್ಯ ಜೀವಕೋಶದಲ್ಲಿ ಕಂಡುಬರ್ತದೆ, ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರಲ್ಲ. ಹಾಗಾದ್ರೆ ಏನು ಔಟರ್ ಮೋಸ್ಟ್ ಲೇಯರ್ ಯಾವುದು? ಅತ್ಯಂತ ಹೊರಪದರ ಯಾವುದು? ಕೋಶ ಪೊರೆ. ಯಾವುದು? ಕೋಶ ಪೊರೆ. ಇಲ್ಲಿದೆ ಕೋಶ ಪೊರೆ. ಸಸ್ಯ ಜೀವಕೋಶದಲ್ಲೂ ಕೋಶ ಪೊರೆ ಇರ್ತದೆ, ಪ್ರಾಣಿ ಜೀವಕೋಶದಲ್ಲೂ ಕೋಶ ಪೊರೆ ಇದೆ. ಕೋಶ ಪೊರೆ ಎರಡರಲ್ಲಿದೆ, ಎರಡರಲ್ಲೂ ಇದೆ. ಆದ್ರೆ ಕೋಶ ಭಿತ್ತಿ ಬರೀ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತೆ ಅಲ್ವಾ. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರ್ತದೆ. ಆಮೇಲೆ ಇದೆಲ್ಲ ಏನು ಅಂತ ಹೇಳಿದ್ವಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ಹಳದಿ ಬಣ್ಣದ ಕಾಣ್ತಾ ಇದೆಯಲ್ಲ, ಅದು ದುಂಡಗೆ ಬೀಜ ಕೇಂದ್ರ, ಕೋಶ ಕೇಂದ್ರ. ಏನು? ಕೋಶ ಕೇಂದ್ರ. ಈ ಕೋಶ ಕೇಂದ್ರಕ್ಕೆ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಏನಂತೀವಿ? ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಂದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪೂರ್ತಿ ಕೋಶ ರಸದಲ್ಲಿ ಗ್ರೀನ್ ಕಲರ್ ಇದೆಯಲ್ಲ, ಅದ್ರಲ್ಲಿ ಏನಿದೆಲ್ಲ ಕೋಶ ರಸ. ಕೋಶ ರಸದಲ್ಲಿ ಸಸ್ಯ ಜೀವಕೋಶ ಆಗಿರೋದ್ರಿಂದ ಇಲ್ಲಿ ಕಾಣ್ತಾ ಇದ್ದಾವಲ್ಲ ಇವು ಕ್ಲೋರೋಪ್ಲಾಸ್ಟ್ ಅನ್ನುವಂಥ ಕಣದಂಗಗಳು ಕಂಡು ಬರ್ತವೆ. ಕ್ಲೋರೋಪ್ಲಾಸ್ಟ್ ಅಂತ ಹೇಳಿದ್ರಲ್ಲಿ ಯಾವ ವರ್ಣಕ ಇರ್ತದೆ? ದ್ಯುತಿ ಸಂಶ್ಲೇಷಣೆಗೆ ಸಹಾಯ ಮಾಡುವಂಥ ವರ್ಣಕ ಯಾವುದು? ಹಸಿರು ಬಣ್ಣದಲ್ಲಿರುವಂಥದ್ದು. ಸಸ್ಯದಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಯಾವುದು ನಡೆಯುತ್ತೆ? ಏನಿರುತ್ತೆ? ಹಸಿರು ಕಾರಣಕ್ಕೆ ಏನ್ ಕಾರಣ? ಸಸ್ಯಗಳು ಏನಿರ್ತದಲ್ಲಿ ಹರಿತಿರಲ್ಲ, ಕ್ಲೋರೋಫಿಲ್ ಇರಲ್ಲ. ಹರಿತು ಅಥವಾ ಕ್ಲೋರೋಫಿಲ್ ಇರ್ತದೆ, ಅದಕ್ಕೆ ಗ್ರೀನ್ ಕಲರ್ ಇರೋದು ಕಾಣೋದು, ಅದಕ್ಕೆ ಆಹಾರ ತಯಾರಾಗೋದು. ಅಲ್ಲೇ ಎಲ್ಲ ಮರಿತಾ ಹೋಗ್ತೀರ, ಪಾಠ ಈ ಕಡೆ ಕಲಿತಂಗೆಲ್ಲ ಆ ಕಡೆ ಮರಿತಾ ಹೋಗ್ತೀರ. ಹೇಳಿಲ್ಲ ಮೊನ್ನೆ ಯಾವ್ಯಾವ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗಿರುವಂಥ ವಸ್ತುಗಳು ಅಂತ ಕಲ್ತಿರಲ್ಲ. ಬೆಳಕು, ಹರಿತು, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೇಳಿದ್ದಲ್ಲ. ಅದೇ ರೀತಿ ಇಲ್ಲೂ ಅಷ್ಟೇ. ಏನಿದು? ಕ್ಲೋರೋಪ್ಲಾಸ್ಟ್ ಇರ್ತವೆ. ಇದರಲ್ಲಿ ಕೋಶ ಭಿತ್ತಿ ಇದೆ. ಆಮೇಲೆ ಇಲ್ಲಿ ಸಸ್ಯ ಜೀವಕೋಶದಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆಯಲ್ಲ, ಇದು ವ್ಯಾಕ್ಯೂಲ್ ಅಂತ ಕರಿತೀವಿ ಅಥವಾ ರಸದಾನಿ. ಏನಂತ? ರಸದಾನಿ ಅಂತ ಕರಿತೀವಿ. ರಸದಾನಿ ದೊಡ್ಡದಾದಂಥ ರಸದಾನಿ ಅಲ್ವಾ. ದೊಡ್ಡದಾದಂತಹ ರಸದಾನಿ ನೋಡಿ ಇಲ್ಲಿ ಸಸ್ಯ ಜೀವಕೋಶದಲ್ಲಿ ಬಿಡಿಸಿದ್ದೀವಿ. ದೊಡ್ಡದಾಗಿರುವಂಥ ರಸದಾನಿ, ದೊಡ್ಡದಾಗಿರುವಂಥ ರಸದಾನಿ ಇದೆ. ಆದರೆ ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ರಸದಾನಿಗಳು ಅನೇಕ ಕಂಡುಬರ್ತವೆ. ಇದರಲ್ಲಿ ಕೋಶ ಭಿತ್ತಿ ಇದೆ. ಇದರಲ್ಲಿ ಏನಿದೆ? ಕೋಶ ಭಿತ್ತಿ. ಅತ್ಯಂತ ಹೊರಪದರ ಯಾವುದು? ಸಸ್ಯ ಜೀವಕೋಶದಲ್ಲಿ. ಆದರೆ ಪ್ರಾಣಿ ಜೀವಕೋಶದಲ್ಲಿ ಅತ್ಯಂತ ಹೊರಪದರ ಯಾವುದು? ಪೊರೆ. ಇಲ್ಲೂ ಇದೆ ಅಲ್ವಾ ಕೋಶ ಪೊರೆ. ಒಳಗಿರೋದು ಕೋಶ ಪೊರೆ. ಅರ್ಥಾಯ್ತಲ್ಲ?
ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಎಲ್ಲದರಲ್ಲೂ ಇದೆ, ಅಲ್ಲೂ ಇದೆ, ಇಲ್ಲೂ ಇದೆ. ಅಂದ್ರೆ ಪ್ರಾಣಿ ಮತ್ತು ಸಸ್ಯ ಜೀವಕೋಶದ ಎರಡೂ ಕಡೆಗೆ ಇದಾವೆ ಅಲ್ವಾ. ಆಮೇಲೆ ಇದರಲ್ಲಿ ಇದೆ, ಅದರಲ್ಲಿ ಇಲ್ಲ. ಇದರಲ್ಲಿ ಕ್ಲೋರೋಪ್ಲಾಸ್ಟ್ ನೋಡಿ, ಕ್ಲೋರೋಪ್ಲಾಸ್ಟ್ ಮಾತ್ರ ಇದೆ ಅಲ್ವಾ. ಕ್ಲೋರೋಪ್ಲಾಸ್ಟ್ ಏನಿದೆ ಸೊ ಕ್ಲೋರೋಪ್ಲಾಸ್ಟ್ ಅಂದ್ರೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಹರಿತು. ಹಸಿರು ವರ್ಣಕ ಇದ್ದಿದ್ರಲ್ಲೇ ಸಸ್ಯಗಳು ಆಹಾರ ತಯಾರಿಸಿಕೊಂಡು ಹಸಿರು ಬಣ್ಣದಲ್ಲಿ ಕಾಣಿಸ್ತಾವೆ. ಆಯ್ತಾ? ಹರಿತಿದೆ. ನೆಕ್ಸ್ಟ್ ಈಗ ಕೋಶ ಭಿತ್ತಿ ಅಂತ ಹೇಳಿದ್ವಲ್ಲ, ಈ ಕೋಶ ಭಿತ್ತಿ ಅತ್ಯಂತ ಹೊರಪದರದಲ್ಲಿ ಸಸ್ಯದಲ್ಲಿ ಕಂಡುಬರುತ್ತದೆ. ಇದು ಏನ್ ಸಹಾಯ ಮಾಡುತ್ತೆ ಸಸ್ಯಕ್ಕೆ ಅಂತ ಹೇಳಿದ್ರೆ, ಸಸ್ಯಕ್ಕೆ ಆಕಾರ ಕೊಡುತ್ತೆ, ಅದ್ರ ಜೊತೆಗೆ ದೃಢತೆಯನ್ನು ಸಹ ಕೊಡುತ್ತೆ. ಆಕಾರ ಮತ್ತು ದೃಢತೆ ಯಾಕೆ ಅಂತ ಹೇಳಿದ್ರೆ, ಈ ಒಂದು ಕೋಶ ಭಿತ್ತಿಯಲ್ಲಿ ಒಂದು ರಾಸಾಯನಿಕ ಪದಾರ್ಥ ಇದೆ. ಆ ರಾಸಾಯನಿಕ ಪದಾರ್ಥ ಯಾವುದು ಅಂತ ಹೇಳಿದ್ರೆ ಸೆಲ್ಯುಲೋಸ್. ಯಾವುದು? ಸೆಲ್ಯುಲೋಸ್. ಸೆಲ್ಯುಲೋಸ್ ಅನ್ನೋ ಒಂದು ರಾಸಾಯನಿಕ ಪದಾರ್ಥ ಎಲ್ಲಿರ್ತದೆ? ಕೋಶ ಭಿತ್ತಿಯಲ್ಲಿರ್ತದೆ ಸೆಲ್ಯುಲೋಸ್. ಅದಕ್ಕೋಸ್ಕರ ಆ ಸೆಲ್ಯುಲೋಸ್ ನಾವು ತಿನ್ನಕ್ ಬರಲ್ಲ. ತಿನ್ನು ಕೂಡ ಹುಲ್ಲನ್ನ ಅಥವಾ ಸೊಪ್ಪಲ್ಲಿರುವಂತ ಸೆಲ್ಯುಲೋಸ್ ನಾವು ತಿಂದು ನಮ್ಮಲ್ಲಿ ಅದು ಅಬ್ಸಾರ್ಪ್ಷನ್ ಆಗಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ಅಂತ ಗ್ರಂಥಿಗಳು ಅಥವಾ ಕಿಣ್ವಗಳು ಇಲ್ಲ. ಅದನ್ನ ಡೈಜೆಸ್ಟ್ ಮಾಡುವಂಥವು, ಅದನ್ನ ಜೀರ್ಣ ಮಾಡುವಂಥದ್ದು ಯಾವುದೂ ಇಲ್ಲ. ಗೊತ್ತಾಗಲ್ಲ. ಅದಕ್ಕೆ ನಾವು ಹುಲ್ಲು ತಿಂದು ಬದುಕಕ್ಕಾಗಲ್ಲ. ಆದ್ರೆ ಎಲ್ಲ ಸಸ್ಯಾಹಾರಿ ಪ್ರಾಣಿಗಳು ಏನ್ ಮಾಡ್ತವೆ? ಸಸ್ಯಾಹಾರಿ ಪ್ರಾಣಿಗಳು ಹುಲ್ಲನ್ನ ತಿಂತವೆ. ಅದ್ರಲ್ಲಿ ಸೆಲ್ಯುಲೋಸ್ ಇನ್ನೂ ಕೂಡ ಅವರಲ್ಲಿ ಪವರ್ ಇದೆ. ಅಲ್ಲಿ ಎಂಜೈಮ್ಸ್ ಇದಾವೆ. ಏನ್ ಡೈಜೆಸ್ಟ್ ಮಾಡುವಂತ ಎಂಜೈಮ್ಸ್? ಹುಲ್ಲನ್ನ, ಸೆಲ್ಯುಲೋಸ್ ಅನ್ನೋ ಒಂದು ರಾಸಾಯನಿಕ ಪದಾರ್ಥ. ಆ ಸೆಲ್ಯುಲೋಸ್ ಡೈಜೆಷನ್ ಆಗ್ಲಿಕ್ಕೋಸ್ಕರ ಏನೆಲ್ಲ ಬೇಕು ಅಲ್ಲಿ ಇದೆ, ಅದಕ್ಕೆ ಡೈಜೆಷನ್ ಆಗ್ತದೆ. ನೆಕ್ಸ್ಟ್ ಈಗ ಕೋಶ ಪೊರೆ ಬನ್ನಿ. ಕೋಶ ಭಿತ್ತಿ ಯಾವ್ದು ಗೊತ್ತಾಯ್ತು. ಕೋಶ ಪೊರೆ ಎರಡಲ್ಲೂ ಇದ್ದಾನೆ. ಕೋಶ ಪೊರೆ ಏನ್ ಮಾಡುತ್ತೆ? ಇದು ಕೂಡ ಪ್ರಾಣಿ ಜೀವಕೋಶದಲ್ಲಿ ಅತ್ಯಂತ ಹೊರಪದರ. ಪ್ರಾಣಿ ಜೀವಕೋಶದಲ್ಲಿ ಹೊರಪದರ. ಇದು ಕೂಡ ಏನ್ ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಜೀವಕೋಶದ ಒಳಗೆ ಮತ್ತು ಹೊರಗೆ ಸೆಪರೇಟ್ ಮಾಡುತ್ತೆ. ಬೌಂಡ್ರಿ ಒಳಗಿರುವಂತ ಪದಾರ್ಥಗಳನ್ನ ಜೀವಕೋಶದ ಒಳಗೆ
ಹೀಗೆ